ನಮಸ್ಕಾರಿಪ್ಪ ಎಲ್ಲ ಸಾವುಕಾರ ಮಂದಿಗೆ. ಇದು ನಂದ ಮೊದಲನೇ ವಿಡಿಯೋ. ಇನ್ಮೇಲಿಂದ ಡೈಲಿ ವಿಡಿಯೋಗಳು ಬರ್ತಾವು, ಹಂಗ ಸಪೋರ್ಟ್ ಮಾಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡ್. ಇನ್ನೇನು ಹೊಂಟೇವು ತಿರ್ಗಾಡಕ. ಬೀಗೈತಿ ಒಂದ್ ಎಣ್ಣೆ ಹಾಕಂದ್ರ ಹಾಕೋದಕ್ಕೆ ನೋಡು ನನಗ್ ಬಾಳ್ ಕಾಡ್ತಾವ. ಅದಕ್ಕ ಎಣ್ಣೆ ಹಾಕ್ಬೇಕಾಗೈತಿ, ಸ್ವಲ್ಪ ಸೌಡ್ ಇಲ್ಲ ಆಗೈತಿ, ಬಿಸಿ ಬಾಳ ಆಗೈತಿ. ಹಾಕುನು ಎಣ್ಣಿನೂ ಹಾಕುನು ಎಲ್ಲ ಹಾಕುನು. ಹೊಂಟೇವು ಒಟ ಗೊತ್ತಿಲ್ಲ ಹಾದ್ಯಾಗ ಏನಾಕೈತಿ ಗೊತ್ತಿಲ್ಲ. ಆದ್ರ ಗಾಡಿ ಹೊಡಿಯೋದ್ ಮಾತ್ರ ಪರ್ಫೆಕ್ಟ್ ಆಗಿ ಕಲ್ತಾನು. ರೀಸೆಂಟ್ ಆಗಿ ಕಲ್ತಾನ ಮಾತಾಡೋದ. ಹೋಗುತ್ತ ಚಾ ಅಂಗಡಿ ಇಟ್ಕೊಂಡಿವು, ಶುಗರ್ಲೆಸ್ ಕಾಫಿ ಮತ್ತು ಒಂದು ಚಾಯ್ ತೊಗೊಂಡಿವು. ಹಂಗೆ ಕುಡ್ಕೋತ ನಿಂತಿದ್ವು. ಶುಗರ್ಲೆಸ್ ಕೊಡಂದ್ರೆ ಅವರು ಶುಗರ್ ಹಾಕಿ ಕೊಟ್ಟರು. ನಮ್ಮ ದೋಸ್ತಗ ತ್ರಾಸ ಆಕೈತು. ಹಂಗೆ ಕುಡ್ಕೋತ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿದ್ದಲ್ಲ. ಡಿಸೈಡ್ ಮಾಡಿದೆವು, ಹೊಂಟೇವು. ನಮ್ಮ ದೋಸ್ತ ಬೆಂಕಿ ಗಾಡಿ ಹೊಡಿಯತ್ತಿದ್ದ. ಒಟ್ಟ ಆ ಕಡೆ ನೋಲಾರ್ದ ಒಟ್ಟ ನೋಡ್ಕೋತ ಗಾಡಿ ಹೊಡಿಯತ್ತಿದ್ದ. ಹೋಗೋತ್ನ ಮಳೆ ಒಂದು ಬತ್ತು. ಮಳೆ ಬರೋಣ ಸೈಡ್ ಹಾಕಿ ಇಲ್ಲೇ ಫುಟ್ಬಾಲ್ ಗ್ರೌಂಡ್ ಇತ್ತು. ಹುಡುಗರು ಫುಟ್ಬಾಲ್ ಆಡಕತ್ತಿದ್ವು. ಕಾಗೆ ನಾನು ಒಂದು ವಿಷಯ ನೆನಪಾಯ್ತು. ಕಾಗೆ ಹೇಳುತ್ತೆ, ನಾನು ಬದುಕಿದ್ದಾಗ ನನ್ನ ಓಡಿಸ್ತಾರೆ, ಅದೇ ಮನುಷ್ಯ ಸತ್ತಾಗ ನನಗೋಸ್ಕರ ದಾರಿ ಕಾಯ್ತಾ ಇರ್ತಾರೆ ಅಂತ. ಅದಕ್ಕೆ ಹೇಳೋದು, ಕಾಗೆಗೂ ಒಂದು ಕಾಲ ಬಂದೇ ಬರುತ್ತೆ ಅಂತ. ಹಂಗೂ ಮಳೆ ನಿಂತು ನಾವು ಹೊಂಟಿವು. ಹಿಂಗೆ ನೋಡಿದ ಸಂಜೆ ಆಯ್ತು. ಬೆಂಗಳೂರಾಗ ಜಲ್ದಿ ಹೊತ್ತಾಕೈತಿ. ಹಿಂಗೆ ನೋಡಿದ ಸಂಜೆ ಆಕೈತಿ. ಹಂಗೆ ಹೋಗ್ತಾ ಒಂದು ಮಾಲ್ ಇತ್ತು. ಈ ಮಾಲ್ ಹೆಸರು ಏನಂದ್ರೆ ಮಾಲ್ ಆಫ್ ಏಷ್ಯಾ ಅಂತ. ಇದೆಲ್ಲ ಅಂಕದಾಗಿರ್ತೈತಿ. ಊಟಕ್ಕೆ ಏನು ಮಾಡೋಣ ಕೇನಿ ನಮ್ಮ ದೋಸ್ತ ಹೇಳ್ದ, ಪದ್ಧತಿ ದೋಸೆ ಮಾಡೋಣಂದ. ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಳೋದಿತ್ತು. ದೋಸೆ ಹಿಟ್ಟ ಏನಂದ್ರೆ ಇಲ್ಲಿ ಬೆಂಗಳೂರಾಗ ದೋಸೆ ಇಡ್ಸಕ್ಕಾರ ರೆಡಿ ಆಗಿದ್ದ ಸಿಗತೈತಿ. ಹಂಗೆ ಕಿರಾಣಿ ಅಂಗಡಿ ಹೋಗಿ ಕೊಬ್ಬರಿ, ಪುಟಾಣಿ, ಶೇಂಗಾ ತೊಗೊಂಡು ಈಗ ರೂಮಿಗೆ ಬಂದೆವು. ಇನ್ನು ಹೋಗಿ ಎಲ್ಲ ರೆಡಿ ಮಾಡಬೇಕು. ನಮ್ಮ ದೋಸ್ತ ಹೆಲ್ಪ್ ಮಾಡ್ತಾನು. ಬಟ್ ಅವನು ದೋಸೆ ಮಾಡ್ತಾನೋ, ನಾವು ಚಟ್ನಿ ಮಾಡ್ತೀವಿ. ದೋಸೆ ಏನು ಪರ್ಫೆಕ್ಟಾಗಿ ಮಾಡ್ತಾನವ. ನಮಗೂ ಸ್ವಲ್ಪ ಚಟ್ನಿ ಮಾಡೋಕೆ ಬರ್ತೈತಿ. ಚಟ್ನಿ ಇಟ್ಟು ಮಾಡಬೇಕು. ಇಲ್ಲಿ ನೋಡ್ರಿ ನಮ್ಮ ಮೆಟ್ಲಿವ ಏನು ಮಾಡೋದು, 3 ಫ್ಲೋರ್ ಹತ್ತಿ ಮ್ಯಾಲೆ ಹೋಗ್ಬೇಕು. ಭಾಳ ತ್ರಾಸಾಗತೈತಿ. ಫೈನಲಾಗಿ 3 ಫ್ಲೋರ್ ಹತ್ತಿ ಮ್ಯಾಲೆ ಬಂದೆವು. ಸುಸ್ತಾದ ಭಾಳ. ಹಿಂಗೆ ನೋಡ್ದೆ ಎಲ್ಲ ತಯಾರು ಮಾಡಕತ್ತೀವಿ. ಎಲ್ಲವೂ ಮಿಕ್ಸರ್ಗೆ ಹಾಕೊಂಡು ಚಟ್ನಿ ರೆಡಿ ಆಯ್ತು. ನಮ್ಮ ದೋಸ್ತಿ ಕಡೆ ದೋಸೆ ಮಾಡಾಕತ್ತ, ಸಣ್ಣಗೆ ಒಂದು ಮಾಡಾಕತ್ತ. ಹಂಗೆ ಮಾಡ್ಕೋತ ಎಲ್ಲ ಕ್ಲೀನ್ ಮಾಡಾಕತ್ನಿ. ಎಲ್ಲ ಸ್ವಚ್ಛ ಮಾಡೀನಿ, ಸಣ್ಣಗೆ ಸ್ವಚ್ಛ ಮಾಡ್ಕೋತ ಆದ್ನಿ. ಫೈನಲಾಗಿ ದೋಸೆ ರೆಡಿ ಆಯಿತು, ಚಟ್ನಿನೂ ರೆಡಿ ಆಗಿತ್ತು. ಇನ್ನು ಊಟಕ್ಕೆ ಹಚ್ಕೊಂಡ ಊಟ ಮಾಡೋದಷ್ಟೇ. ಇವತ್ತಿಗೆ ಇಲ್ಲಿ ವಿಡಿಯೋ ಮುಕ್ತಾಯವಾಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.